ಕಾಶ್ಮೀರದಲ್ಲಿ ನಡೆದಿರುವಂತಹ ಹಿಂದೂಗಳ ನರಮೇಧ ನಿಜಕ್ಕೂ ಕೂಡ ಖಂಡನೀಯ. ದೇಶಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಉಗ್ರರನ್ನ ಸದೆ ಬಡಿಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೇಜರ್ ಜನರಲ್ MC ನಂಜಪ್ಪ ಸರ್ ಇದ್ದಾರೆ. ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಈ ನರಮೇಧ ಭಯೋತ್ಪಾದಕರ ದಾಳಿ ಇಡೀ ದೇಶ ಖಂಡಿಸ್ತಾ ಇದೆ ಸರ್. ಇಡೀ ದೇಶ ಇವತ್ತು ಅವರನ್ನ ಸದೆ ಬಡಿಬೇಕು ಅಂತ ಹೇಳ್ತಾ ಇದೆ. ಏನು ಹೇಳ್ತಾರೆ? ಬಹಳ ಬೇಸರದ ವಿಷಯ. ಈ ಥರ ಕಾಶ್ಮೀರದಲ್ಲಿ ನಾರ್ಮಲ್ಸಿ ಬರ್ತಾ ಇತ್ತು. ಟೂರಿಸ್ಟ್ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡಿದರು. ಆರ್ಟಿಕಲ್ 370 ಹೋದ್ಮೇಲೆ ಜನರೆಲ್ಲ ನಾರ್ಮಲ್ಸಿಗೆ ಬಂದಿರೋರು, ಅವರು ಅಲ್ಲೇ ಜನರು ನಾವು ಇಂಡಿಯನ್ಸ್ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಈ ಟೈಮ್ನಲ್ಲಿ ನಾವು ಅದನ್ನು ಹಾಳು ಮಾಡಬೇಕಂತೇಳಿ ಪಾಕಿಸ್ತಾನದವರು ಈ ಥರ ಆ್ಯಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಾವು ಯಾವ ಫೇಲ್ಯೂರು, ಇಂಟೆಲಿಜೆನ್ಸ್ ಫೇಲ್ಯೂರು, ಲೋಕಲ್ ಫೇಲ್ಯೂರು ಯಾರ್ದು ನಾವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ಟೈಮಲ್ಲಿ. ಅದು ಸ್ವಲ್ಪ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅದಕ್ಕಾಗಿ ನಾವು ಲೋಕಲ್ ಟೆರರಿಸ್ಟಲ್ಲಿ ಬಂದಿದೆಯಲ್ಲ, ಟೆರರಿಸ್ಟ್ ಪಾಕಿಸ್ತಾನದ ಬಂದಿದೆ, ಇಲ್ಲಿಂದ ಲೋಕಲ್ ಟೆರರಿಸ್ಟ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಇಮಿಡಿಯೇಟ್. ಅದಲ್ಲದೆ ಈ ಟೆರರಿಸ್ಟ್ಗಳ ಫುಟ್ ಸೋಲ್ಜರ್ಸ್, ಅವರ ಬ್ರೈನ್ ಪಾಕಿಸ್ತಾನದಲ್ಲಿ ಕೂತಿದ್ದಾರೆ. ಪಾಕಿಸ್ತಾನದ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಂಡಿಯಾದನ್ನು ವೀಕ್ ಮಾಡಬೇಕು. ಕಾಶ್ಮೀರದ ಇಂಡಿಯಾದ ಭಾಗದಲ್ಲಿ ಆಗ್ತಾ ಇಲ್ಲ, ಕಾಶ್ಮೀರದವರು ಇಂಡಿಯನ್ ಜೊತೆಯಲ್ಲಿ ಸೇರಲಿಕ್ಕೆ ಒಪ್ಪುತ್ತಾ ಇಲ್ಲ ಅಂತ ಅವರು ಪ್ರೂವ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಇಂಟರ್ನ್ಯಾಷನಲ್ ಪಬ್ಲಿಸಿಟಿ ಮಾಡಲಿಕ್ಕೆ. ಅದಕ್ಕಾಗಿ ನಾವು ಅವರಿಗೆ ಡೆಟ್ರೆನ್ಸ್ ಕೊಡಲಿಕ್ಕೆ ಏನಾದರೂ ಸ್ಟ್ರಾಂಗ್ ಆ್ಯಕ್ಷನ್ ಅವರ ಎಗೇನೆಸ್ಟ್ ಪಾಕಿಸ್ತಾನ ಗೌರ್ಮೆಂಟ್ ಮತ್ತು ಪಾಕಿಸ್ತಾನದ ಆರ್ಮಿಗೆ ಫೀಲ್ ಆಗುವಾಗೆ ತಗೊಳ್ಬೇಕು. ನಾವು ತಗೊಳ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಹೇಳ್ತಾ ಇದ್ರಿ ನಾರ್ಮಲ್ಸಿಗೆ ಬರ್ತಾ ಇತ್ತು ಅಂತ ಹೇಳಿ. ಹಾಗಿದ್ರೂ ಕೂಡ ಅಲ್ಲಿ ಬಹಳಷ್ಟು ಜನ ಅಲ್ಲಿ ಪ್ರವಾಸಿಗರು ಹೋದವ್ರು ಹೇಳಿದ್ದು ಏನಂತಂದ್ರೆ ತುಂಬಾ ಜನ ಸೆಕ್ಯೂರಿಟಿ ಇರಲಿಲ್ಲ, ಅಲ್ಲಿ ಪೊಲೀಸ್ ಫೋರ್ಸ್ ಕೂಡ ಜಾಸ್ತಿ ಇರಲಿಲ್ಲ ಆ ಜಾಗದಲ್ಲಿ ಅಂತ ಹೇಳಿ. ಅಷ್ಟೊಂದು ಮಂದಿ ಪ್ರವಾಸಿಗರು ಹೋಗ್ತಾರೆ ಅಂತ ಅಂದಾಗ ಅಲ್ಲಿ ಸರಿಯಾದಂತಹ ಪೊಲೀಸ್ ಸೆಕ್ಯೂರಿಟಿನಾಗಲಿ ಅಥವಾ ಸ್ಥಳೀಯ ಗವರ್ನಮೆಂಟ್ ಪೊಲೀಸ್ ಸೆಕ್ಯೂರಿಟಿನಾಗಲಿ ಅಥವಾ ಬೇರೆ ಫೋರ್ಸ್ಗಳನ್ನು ಅಲ್ಲಿ ನೇಮಿಸ್ಬೇಕಿತ್ತಲ್ವಾ? ಮೊದಲು ಟೆರರಿಸಮ್ ಹೆಚ್ಚಿದ್ದಾಗ ಎಲ್ಲ ರೋಡಲ್ಲಿ 100 ಮೀಟರ್ 200 ಮೀಟರ್ಗೆ ಚೆಕ್ ಪೋಸ್ಟ್ ಇತ್ತು. ಎಲ್ಲ ಬಸ್ಸಲ್ಲಿ ಕಾರಲ್ಲಿ ಜನರು ಹೋಗೋರನ್ನ ಚೆಕ್ ಮಾಡ್ತೀವಿ. ಆದರೆ ಜನರು ಕಂಪ್ಲೇಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು, ಈ ಥರ ನಮ್ಮ ಬಿಸ್ನೆಸ್ ಮಾಡಲಿಕ್ಕೆ ಕಷ್ಟ, ನಮ್ಮ ಮೇಲೆ ಡೌಟು, ನಮ್ಮ ಚೆಕ್ ಮಾಡ್ತಾರೆ. ಅದಕ್ಕಾಗಿ ಈಗ ನಾರ್ಮಲ್ಸಿ ಬಂದಾಗೆ ಈ ಸೆಕ್ಯೂರಿಟಿ ಪೋಸ್ಟ್ಗಳನ್ನು ಚೆಕ್ ಪೋಸ್ಟ್ಗಳನ್ನು ದೂರ ಮಾಡಿರ್ಬೋದು. ನನಗೆ ಆಗ್ತದೆ ಈ ಥರ ಎಲ್ಲಿ ಟೂರಿಸ್ಟ್ ಹೋಗ್ತಾರೆ ಅಲ್ಲಿ ಲೋಕಲ್ ಪೊಲೀಸ್ ಇದ್ದಿರ್ಬೋದು. ಅವರು ಟೆರರಿಸ್ಟ್ ಇದರ ವಿಷಯ ರೆಕ್ಕಿ ಮಾಡಿ ಅವ್ರನ್ನ ಬಂದು ನೋಡಿ, ಯಾವಾಗ ಅವರ ಲೋಕಲ್ ಪೊಲೀಸ್ಗಳು ಸೆಕ್ಯೂರಿಟಿ ಫೋರ್ಸ್ ಆ ಏರಿಯಾದಲ್ಲಿ ಇರೋದಿಲ್ಲ, ಆ ಟೈಮ್ ನೋಡಿ ಈ ಥರ ಆ್ಯಕ್ಷನ್ ತಗೊಂಡಿರ್ಬೋದು. ಆದರೆ ಲೋಕಲ್ ಪೊಲೀಸ್ ಯಾಕೆ ಆ ಟೈಮಲ್ಲಿ ಅಲ್ಲಿ ಇರಲಿಲ್ಲ, ಏನು ಆ್ಯಕ್ಷನ್ ಅವ್ರದ್ದು ಇರಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಎನ್ಕ್ವೈರಿ ಆದಾಗ ಗೊತ್ತಾಗಿರ್ಬೋದು. ಯಾಕೆ ಅವ್ರಲ್ಲಿ ಇಲ್ಲಿಂದ ಅಷ್ಟು ಜನರಲ್ಲಿ ಹೋಗೋರ ಯಾರಾದರೂ ಲೋಕಲ್ ಪೊಲೀಸ್ ಇದ್ದೇ ಇರಬೇಕು. ಅಲ್ಲಿ ಆರ್ಮಡ್ ಫೋರ್ಸ್ ರೆಗ್ಯುಲರು ಲೋಕಲ್ ಸೆಕ್ಯೂರಿಟಿ ಅವ್ರು ಕೊಡೋದಿಲ್ಲ. ಅವರು ಏರಿಯಾ ಸೆಕ್ಯೂರಿಟಿ ಬಾರ್ಡ್ರಲ್ಲಿ ಮತ್ತು ದೂರದಲ್ಲಿ ಏರಿಯಾ ಸೆಕ್ಯೂರಿಟಿ ಕೊಡ್ತಾರೆ. ಲೋಕಲ್ ಪೊಲೀಸಲ್ಲಿ ಇರಬೇಕು. ಯಾಕೆ ಇರಲಿಲ್ಲ ಅದರ ವಿಷಯ ಚೆಕ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗ್ಬೋದು. ಸರ್, ನೀವು ಲೋಕಲ್ ಟೆರರಿಸ್ಟ್ ಅನ್ನುವಂಥ ಒಂದು ಪದ ಉಪಯೋಗಿಸಿದ್ರಿ. ಐ ಥಿಂಕ್ ಅದು ಅಲ್ಲಿ ಸ್ಥಳೀಯರು ಯಾರು ಅವ್ರಿಗೆ ಟೆರರಿಸ್ಟ್ಗಳಿಗೆ ಮಾಹಿತಿಯನ್ನು ಕೊಡೋರಿದ್ದಾರೆ ಆ ಪದ ಅವ್ರಿಗೆ ಬಹಳ ಸೂಕ್ತ ಅನ್ಸುತ್ತೆ ಅಂತ ನಾನು ಭಾವಿಸ್ತೀನಿ. ಅಂಥವ್ರ ಮೇಲೆ ಯಾವ ರೀತಿ ಕ್ರಮ ಆಗಬೇಕು ಸರ್? ಯಾಕೆಂದರೆ ದೇಶದ ಒಳಗಡೆ ಇದ್ಕೊಂಡು ಅವರು ಭಯೋತ್ಪಾದಕರು ಇಲ್ಲಿ ಹತ್ಯೆ ಮಾಡೋದಕ್ಕೆ ಅಂತಲೇ ಬರ್ತಾರೆ ಅಂತ ಗೊತ್ತಿದ್ದೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಅವರು ಟೆರರಿಸ್ಟ್ಗಳನ್ನು ಮೀರಿಸಿದಂಥ ಟೆರರಿಸ್ಟ್ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ? ಟೆರರಿಸ್ಟ್ಗಳಲ್ಲಿ 2 ಟೈಪ್ ಟೆರರಿಸ್ಟ್ ಇದ್ದಾರೆ. ಒಂದು ಫಾರಿನ್ ಟೆರರಿಸ್ಟ್ ಅಲ್ಲಿಂದ ಬರ್ತಾರೆ, ಇನ್ನೊಂದು ಲೋಕಲ್ ಟೆರರಿಸ್ಟ್ ಅವರು ಮೋಟಿವೇಟ್ ಆಗಿರ್ತಾರೆ, ಯಾವ ದುಡ್ಡಿಗೆ ಕೆಲಸ ಮಾಡ್ತಾರೆ, 2. ಅದಲ್ಲದೆ ಅಲ್ಲಿ ಬೇರೆ ನಮ್ಗೆ ಅವರು ಟೆರರಿಸ್ಟ್ಗಳಿಗೆ ಫಾರಿನ್ ಟೆರರಿಸ್ಟ್ಗಳಿಗೆ ಸ್ಪೆಷಲಾಗಿ ಸಪೋರ್ಟ್ ಮಾಡೋರು, ಅವರು ಓವರ್ಗ್ರೌಂಡ್ ವರ್ಕ್ ಅಂತ ಹೇಳ್ತೀವಿ ನಾವು, OGWs, ಇವರಿಗೆ ಗೈಡೆನ್ಸ್ ಕೊಡೋರು, ಅವ್ರಿಗೆ ಊಟ ಕೊಡೋದು, ಅವ್ರು ಇರೋ ಜಾಗ ಕೊಡೋದು ಅವರು ಇರ್ತಾರೆ. ಅದರ ವಿಷಯ ನಮ್ಮ ಲೋಕಲ್ ಪೊಲೀಸ್ಗಳಿಗೆ, ಲೋಕಲ್ ಜನರಲ್ಲಿಗೆ ಗೊತ್ತಿರ್ತದೆ. ಅಲ್ಲಿ ಆರ್ಮಿಯವರಿಗೆ ಸ್ವಲ್ಪ ಜನರಿಗೆ ಇಂಟೆಲಿಜೆನ್ಸ್ ಇರ್ತದೆ, ಆದರೆ ಲೋಕಲ್ ಪೊಲೀಸ್ಗಳಿಗೆ ಅವ್ರಿಗೆ ಗೊತ್ತಿರ್ತದೆ. ಅವರ ಮೇಲೆ ನಾವು ಸ್ಟ್ರಾಂಗ್ ಆ್ಯಕ್ಷನ್ ತಗೊಂಡ್ರೆ ಫಾರಿನ್ ಟೆರರಿಸ್ಟ್ ಒಳಗೆ ಬಂದು ಅವ್ರು ಆಪ್ರೇಟ್ ಮಾಡೋದು ನಿಲ್ಲಿಸ್ಬೋದು. ಅದರಲ್ಲಿ ಅಗ್ರ ಮೇಲೆ ತಗೊಂಡು ಕೆಲಸ ಮಾಡೋದು ಏನಾಗ್ತದೆ ಅಂತ ಹೇಳಿದ್ರೆ, ಅವರು ನಾರ್ಮಲ್ಲಾಗಿ ಏನಾದರೂ ಸ್ಟೂಡೆಂಟ್ ಆಗಿರ್ತಾರೆ, ಅಂಗಡಿಯವರಾಗಿರ್ತಾರೆ, ಅವರು ಹೇಳ್ತಾರೆ ಹ್ಯೂಮನ್ ರೈಟ್ಸ್ ಆಯಿತು, ಸಿಂಪಲ್ ಆರ್ಡಿನರಿ ಜನರನ್ನು ಕೊಂದುಬಿಟ್ರು ಅಂತ ಹೇಳ್ತಾರೆ. ಅದನ್ನು ನಿಲ್ಲಿಸಿ ಈಗ ಅವ್ರು ಗೊತ್ತಿರೋರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ತಗೊಂಡ್ರೆ ಮಾತ್ರ ಈ ಟೆರರಿಸಮನ್ನು ನಿಲ್ಲಿಸ್ಬೋದು ಅಂತ ಆಗ್ತದೆ. ಸರ್, ಈಗ ನಮ್ಮ ಆರ್ಮಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗುತ್ತೆ, ಯಾವ ರೀತಿ ಆ್ಯಕ್ಷನ್ಗಳೀಗ ಅಲ್ಲಿ ತೆಗೆದುಕೊಳ್ಳಾಗತ್ತೆ? ಯಾಕೆಂತಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಸರ್, ಈ ಪ್ರಾಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ? ಆರ್ಮಿ ಹೆಚ್ಚಾದ ಆರ್ಮಿ LOCಯಲ್ಲಿದೆ. LOCಯಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಕೂತಿರ್ತಾರೆ ಅವರು. ಮತ್ತು ಆರ್ಮಿಯವರು, ಪೊಲೀಸವರು, BSF ಅವ್ರ ಜೊತೆ ಸೇರಿ ಇಂಟರ್ನಲ್ ಸೆಕ್ಯೂರಿಟಿಗೂ ಹೆಲ್ಪ್ ಮಾಡ್ತಿರ್ತಾರೆ.
ಈಗ ಅವರು ನನಗೆ ಸ್ವಲ್ಪ ಇಂಟರ್ನಲ್ ಸೆಕ್ಯೂರಿಟಿ ಈಗ ಥ್ರೆಟ್ ಆಗಿದ ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು, ಹೆಚ್ಚು ಆ್ಯಕ್ಟಿವ್ ಆಗಿರ್ಬೋದು ಅಂತ ನನಗೆ ಆಗ್ತದೆ. ಬಾರ್ಡರ್ ಏರಿಯಾದಲ್ಲಿ ಈಗ ನಾರ್ಮಲ್ಸ್ ಇದೆ ಎಲ್ ಒ ಸಿಯಲ್ಲಿ, ಆ ನಾರ್ಮಲ್ಸ್ ನನಗಾಗ್ತದೆ. ಇಂಡಿಯನ್ ಗೌರ್ಮೆಂಟ್ ಅದನ್ನು ಬ್ರೇಕ್ ಮಾಡಿ ಎಸ್ಕಲೇಟ್ ಎಲ್ ಒ ಸಿಯಲ್ಲಿ ಆಗ ಫೈರಿಂಗ್ ಎಸ್ಕಲೇಟ್ ಮಾಡ್ಬೋದು ಅಂತ ಆಗ್ತದೆ, ಮಾಡಬೇಕು. ಅದಾದರೆ ಮಾತ್ರ ಪಾಕಿಸ್ತಾನದ ಆರ್ಮಿಯವರು ಸ್ವಲ್ಪ ಆ್ಯಕ್ಟಿವೇಟಾಗಿ ಬಾರ್ಡ್ರಲ್ಲಿ ಆ್ಯಕ್ಟಿವ್ ಆಗ್ತಾರೆ. ಈಗ ಪಾಕಿಸ್ತಾನ ಆರ್ಮಿ ಸುಮ್ಮನೆ ಕೂತಿರ್ತಾರೆ, ಅವರು ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿ ಕಳಿಸ್ತಾರೆ. ISI ಅಂತ ಹೇಳಿದ್ರೆ ಅವರು ಒಂದು ಪಾಕಿಸ್ತಾನದ ಆರ್ಮಿದು ಒಂದು ಭಾಗ. ಅದು ಅವ್ರ ಹೆಡ್ ಆಫ್ ISI ಲೆಫ್ಟಿನೆಂಟ್ ಜನರಲ್ ಒಬ್ಬರು ಇದ್ದಾರೆ ಪಾಕಿಸ್ತಾನವರು. ಅವರು ISI ಕೆಲಸ ಮಾಡೋರು, ಅವರು ಬ್ರಿಗೇಡಿಯರ್ಸು, ಕರ್ನಲ್ಸ್, ಮೇಜರ್ಸ್, ಒಬ್ಬೊಬ್ಬರು ರಿಟೈರ್ ಆದವರು ಕೆಲಸ ಮಾಡ್ತಾರೆ, ಒಬ್ಬೊಬ್ಬರು ಸರ್ವಿಸಲ್ಲೇ ಕೆಲಸ ಮಾಡ್ತಾರೆ. ಅವ್ರ ಗೌರ್ಮೆಂಟು ಅವರೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆದಾಗ ನಾವು ಆ್ಯಕ್ಷನ್ ತಗೊಳ್ಳೋದು ಪಾಕಿಸ್ತಾನ ಗೌರ್ಮೆಂಟ್ ಮತ್ತು ಆರ್ಮಿಗೆ ಎಫೆಕ್ಟ್ ಆಗುವಾಗ ಆ್ಯಕ್ಷನ್ ತಗೊಳ್ಬೇಕು. ಏನು ಆ್ಯಕ್ಷನ್ ತಗೊಳ್ತಾರೆ, ಯಾವಾಗ ತಗೊಳ್ತಾರೆ, ಎಲ್ಲಿ ತಗೊಳ್ತಾರೆ, ಅದು ಗೌರ್ಮೆಂಟ್ ಮೇಲೆ ಬಿಟ್ಟಿರಬೇಕು ನಾವು. ಓಕೆ, ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ನಮ್ಮ ಭಾರತ ಸೇನೆ ಒಂದು ತಕ್ಕ ಉತ್ತರವನ್ನ ಕೊಡಲೇಬೇಕು. ಈ ಒಂದು ಹತ್ಯೆ ಏನಾಗಿದೆ, ದಾಳಿ ಏನಾಗಿದೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಝೀರೋ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಟಾಲರೇಟ್ ಮಾಡದೆ ಇದಕ್ಕೆ ಭಾರತ ಸರಿಯಾದ ಉತ್ತರ ಕೊಡಬೇಕು ಅನ್ನುವಂಥ ಮಾತುಗಳನ್ನ MC ನಂಜಪ್ಪ ಸರ್ ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಸಿಂಧೂರ, ಪವರ್ TV, ಬೆಂಗಳೂರು.